ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಮತ್ತೊಂದು ವಿಷಯ ನಿಮ್ಮ ಮುಂದೆ ಹಂಚ್ಕೊಳ್ಳೋಂಥ ಒಂದು ಸಮಯ. ಸೂ ಫ್ರಮ್ ಸೋ ತುಂಬ ದೊಡ್ಡ ಯಶಸ್ಸು ಕಂಡಂಥ ಸಿನಿಮಾ. ಕನ್ನಡ ಪಿಕ್ಚರ್ ವೀಕ್ಷಕರು ತುಂಬ ಪ್ರೀತಿಯಿಂದ ಅದಕ್ಕೆ ಪ್ರೀತಿಯನ್ನು ತೋರಿಸಿದ್ದೀರಾ ಅಂತ ಗೊತ್ತಾಯಿತು. ಸೊ ಅಷ್ಟರ ಮಟ್ಟಿಗೆ ಸಕ್ಸಸ್ಸಲ್ಲಿ ಕನ್ನಡ ಪಿಕ್ಚರ್ ಆಡಿಯನ್ಸು ಕೂಡ ಕಾರಣ ಅಂತ ನಾನು ಭಾವಿಸ್ತೀನಿ. ಸೊ ಆ ಸಿನಿಮಾದ ಒಂದು ಅಲೆ ಇನ್ನೂ ಕೂಡ ಮುಂದುವರೆದಿದೆ. ಆಲ್ರೆಡಿ OTT ರಿಲೀಸ್ ಆಗಿದೆ. OTTಯಲ್ಲಿ ಜಿಯೋ ಹಾಟ್ಸ್ಟಾರಲ್ಲಿ ಈ ಸಿನಿಮಾಗೆ ತುಂಬ ಒಳ್ಳೆ ಪ್ರತಿಕ್ರಿಯೆಗಳು ಬರ್ತಿದೆ. ನೋಡದೇ ಇರೋವಂಥವ್ರು ನೋಡಿ ಪೋಸ್ಟ್ಗಳನ್ನು ಹಾಕ್ತಿದ್ದಾರೆ, ನೋಡಿರೋಂಥವ್ರು ಮತ್ತೆ ಮತ್ತೆ ನೋಡ್ತಿದ್ದಾರೆ. ಸೊ ಈ ರೀತಿಯಾದಂಥ ಒಂದು ಒಳ್ಳೆಯ ಬೆಳವಣಿಗೆ, ಆ ಸಿನಿಮಾದ ವೈಬು ಇನ್ನೂ ಹಾಗೆ ಅಲೆಯಾಗಿ ಆಗ್ತಾ ಇದೆ. ಇನ್ನೊಂದು ವಿಷಯ ಗೊತ್ತಾ, ಈ ಸಿನಿಮಾ OTTಗೆ ಬಂದರೂ ಒಂದು ವಾರಕ್ಕೆ 70 ಲಕ್ಷ ದುಡ್ಡು ಮಾಡಿದೆ ಅಂತ ನಂಬ್ತೀರಾ? ಸೊ ಈ ಬಂದಿರೋಂಥ ಸಿನಿಮಾಗಳ ನಡುವೆ ಈ ಸಿನಿಮಾ ಇನ್ನೂ ಕೂಡ ಮಲ್ಟಿಪ್ಲೆಕ್ಸ್ಗಳಲ್ಲಿ ಒಂದಷ್ಟು ಕಡೆ ಪ್ರದರ್ಶನ ಕಾಣ್ತಾ ಇದೆ, ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ, ಒಳ್ಳೆಯ ಹಣವನ್ನು ಗಳಿಸ್ತಾ ಇದೆ. ಸೊ ಇದೊಂದು ಅಪ್ಡೇಟು. ಆ್ಯಂಡ್ ಸೂ ಫ್ರಮ್ ಸೋ ತಂಡ ಒಂದಷ್ಟು ವಿಶೇಷ ವಿಚಾರಗಳಿಗೆ ನಮ್ಮ ಜೊತೆಗೆ ಸಿಗುತ್ತೆ ಅನ್ನೋ ಒಂದು ಅಭಿಲಾಷೆಯಲ್ಲಿ ನಾನು ಕಾಯ್ತಾ ಇದ್ದೀನಿ. ಸೊ ಅವರು ಬಂದಾಗ ಖಂಡಿತವಾಗ್ಲೂ ಅವರ ಜೊತೆಗೆ ಒಂದು ವಿಶೇಷ ಸಂದರ್ಶನ ಇರುತ್ತೆ, ವಿಶೇಷ ಮಾತುಕತೆ ಇರುತ್ತೆ. ನಾನು ಈ ಹಿಂದೆ ಸೂ ಫ್ರಮ್ ಸೋ ವಿಚಾರಕ್ಕೆ ಸಾಕಷ್ಟು ಸಲ ಮಾತಾಡಿದ್ದೀನಿ. ಮತ್ತು ಈ ಸಿನಿಮಾದ ಒಂದಷ್ಟು ವಿಚಾರಗಳನ್ನು, ಅಂದರೆ ಈ ಸಿನಿಮಾ ಹೇಗಾಯಿತು, ಹೇಗೆ ಮಾಡಿದ್ರು, ಕಂಪ್ಲೀಟ್ ಒಂದು ಪ್ರಾಯೋಗಿಕ ವಿಚಾರಗಳನ್ನು ಆ ತಂಡದ ಜೊತೆಗೆ ಮಾತುಕತೆ ನಡೆಸಿ ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ. ಕೊನೆಯದಾಗಿ ಈ ಚಿತ್ರತಂಡವನ್ನು ನಾನು ದುಬೈಯಲ್ಲಿ ಮೀಟ್ ಮಾಡಿದೆ. ದುಬೈಯಲ್ಲಿ ಒಂದಷ್ಟು ಶೋಗಳು ನಡೀತು. ಆ ಶೋಗಳ ಸಂದರ್ಭದಲ್ಲಿ ಅವರ ಅಷ್ಟು ಮಾತುಕತೆಗೆ ಸಿಕ್ಕಿದ್ದು. ಸಂಪೂರ್ಣ ಮಾತುಕತೆಗೆ ಇನ್ನೂ ಸಿಕ್ಕಿಲ್ಲ. ಅವರು ಸದ್ಯದಲ್ಲೇ ನಿಮ್ಮ ಮುಂದೆ ಕರ್ಕೊಂಬರುವಂಥ ಪ್ರಯತ್ನವನ್ನು ಮಾಡ್ತೀನಿ. ಆ್ಯಂಡ್ ಸೂ ಫ್ರಮ್ ಸೋ ಇವತ್ತಿನ ಫಿಲ್ಮ್ ಮೇಕರ್ಸ್ಗೆ ಅಥವಾ ಇವತ್ತಿನ ಜನ್ರೇಷನ್ ಆಫ್ ಆಡಿಯನ್ಸ್ ಆ್ಯಂಡ್ ಸಿನಿಮಾ ಫೆಟರ್ನಿಟಿಗೆ ಬೇಕಾಗಿರುವಂಥ ಒಂದು ವಿಶೇಷ ಅಂಶಗಳು ಅವರಿಂದ ನಾನು ಕೇಳ್ಪಟ್ಟೆ. ಆ್ಯಕ್ಚುಲಿ ಅದು ಕೇಳಿದಾಗ ನನಗೆ ಎಕ್ಸೈಟ್ ಆಯಿತು. ಅಂದರೆ ಈ ಸಿನಿಮಾ ಹಿಟ್ಟಾಗ್ಬಿಟ್ಟಿದೆ, ಹಾಗಾಗಿ ಈ ತಂಡ ಮಾಡಿದ್ದೆಲ್ಲ ನಿಮ್ಮ ಮುಂದೆ ಇಡಬೇಕು, ಇದನ್ನು ಕಲ್ತ್ಬಿಟ್ರೆ ಸಿನಿಮಾ ಮಾಡಿಬಿಡ್ಬೋದು, ಈ ಥರ ಸಕ್ಸಸ್ ಸಿಕ್ಬಿಡುತ್ತೆ ಅಂತಲ್ಲ. ಆ್ಯಕ್ಚುಲಿ ಅವ್ರದ್ದೊಂದು ಶಿಸ್ತಿದೆ, ಅವ್ರದ್ದೊಂದು ಸಿನಿಮಾ ಮಾಡೋ ರೀತಿಯನ್ನು ಅವರೊಂದು ರೀತಿಯಾಗಿ ಕಂಡುಕೊಂಡಿದ್ದಾರೆ. ಅದು ನಿಮ್ಮೆಲ್ಲರಿಗೂ ಹೇಳಬೇಕು ಅನ್ನೋದೇ ಉದ್ದೇಶ. ಸೊ ಅದು ನನಗೆ ಕಿವಿಗೆ ಬಿದ್ದಿದೆ. ಸೊ ಅದನ್ನು ಅವರೊಟ್ಟಿಗೆ ಮಾತಾಡಿಸಿ ನಿಮ್ಮ ಮುಂದೆ ಇಡೋಂಥ ಪ್ರಯತ್ನ ಸದ್ಯದಲ್ಲೇ ಮಾಡ್ತೀನಿ. ಸೊ ಇದು ಇವತ್ತು ಸೂ ಫ್ರಮ್ ಸೋ OTTಯಲ್ಲಿ ಬಂದಿದೆ, ನೀವೆಲ್ಲರೂ ನೋಡಿ ಅಂತ ಮತ್ತೊಮ್ಮೆ ನಿಮಗೆ ಹೇಳೋವಂಥ ವಿಷಯ. ಇದು ಗೊತ್ತಿಲ್ಲದಿರೋರು ಗೊತ್ತಾಗಲಿ ಅನ್ನೋ ಕಾರಣಕ್ಕೆ. ಆಲ್ರೆಡಿ ಗೊತ್ತಿರುತ್ತೆ, ಅಷ್ಟು ಚೆನ್ನಾಗಿ ಅವ್ರು ಪಬ್ಲಿಸಿಟಿ ಮಾಡಿದ್ದಾರೆ. ಸೊ ಜಿಯೋ ಹಾಟ್ಸ್ಟಾರಲ್ಲಿ ಸೂ ಫ್ರಮ್ ಸೋ ಇದೆ. ಇನ್ನೊಂದು ಸಲ ನೋಡಿ, ಎಂಜಾಯ್ ಮಾಡಿ. ನಮಸ್ಕಾರ.